One drop of humanity, give blood, save life. ರಕ್ತದಾನ ಮಹಾದಾನ. ರಕ್ತದಾನ ಮಾಡುವುದರಿಂದ ನಮ್ಮ ದೇಹದಲ್ಲಿ ಹೊಸ ರಕ್ತ ಕಣಗಳು ಉತ್ಪತ್ತಿಯಾಗಿ ನಾವು ಆರೋಗ್ಯವಂತರಾಗಿರುತ್ತೇವೆ. ಈ ಅಂಶದಲ್ಲಿ ತಮ್ಮ 50ನೇ ವಯಸ್ಸಿನಲ್ಲಿ 60ನೇ ವಯಸ್ಸಿನಲ್ಲಿ 100ಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿ ಎಷ್ಟೋ ಜೀವಗಳನ್ನು ಉಳಿಸಿದ ನಮ್ಮ ಕರ್ನಾಟಕದ ಪ್ರಸಿದ್ಧ ರಕ್ತದಾನಿಗಳ ವಿವರ ಇಲ್ಲಿದೆ. ಬಸಪ್ಪ ಗೌಡಿ ಇವರು ಹಾವೇರಿ ಜಿಲ್ಲೆಯ ಅಕ್ಕಿಆಲೂರಿನ ಪೊಲೀಸ್ ಕಾನ್ಸ್ಟೇಬಲ್. ಇವರು 177ಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದ್ದಾರೆ ಮತ್ತು 600ಕ್ಕೂ ಹೆಚ್ಚು ಜನರನ್ನು ರಕ್ತದಾನ ಮಾಡಲು ಪ್ರೇರೇಪಿಸಿದ್ದಾರೆ. ಅಕ್ಕಿಆಲೂರು ರಕ್ತದಾನಿಗಳ ಊರು ಎಂದು ಪ್ರಸಿದ್ಧವಾಗಿದೆ. ಟಿ ತ್ಯಾಗರಾಜ್ 1987ರಿಂದ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಆರಂಭಿಸಿದರು. 100ಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿ ಅನೇಕ ಜೀವ ಉಳಿಸಲು ಸಹಾಯವಾಗಿದ್ದಾರೆ. ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ಜನರಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಬಸವನಂದ ಮಹಾಸ್ವಾಮೀಜಿ ಧಾರ್ಮಿಕ ಮುಖಂಡರು 100ಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದ್ದಾರೆ. ಮಠದ ವತಿಯಿಂದ ಅನೇಕ ರಕ್ತದಾನ ಶಿಬಿರವನ್ನು ಆಯೋಜಿಸಿದರು. ರಕ್ತದಾನ ಶ್ರೇಷ್ಠ ದಾನ ಎಂಬ ಸಂದೇಶವನ್ನ ಜನರಿಗೆ ಸಾರಿದ್ದಾರೆ. ಆದಿಕೇಶವ ಪ್ರಕಾಶ ಶಾಸ್ತ್ರಿ ಇವರು ದಾವಣಗೆರೆಯ ನಿವಾಸಿ. ಇವರು 166 ಬಾರಿ ಓ ನೆಗೆಟಿವ್ ರಕ್ತದಾನ ಮಾಡಿದ್ದಾರೆ ಹಾಗೂ 92 ನವಜಾತ ಶಿಶುಗಳ ಜೀವ ಉಳಿಸಲು ಸಹಾಯ ಮಾಡಿದ್ದಾರೆ. 1987ರಲ್ಲಿ ಲೈಫ್ ಲೈನ್ ರಕ್ತದಾನ ಸಂಘವನ್ನು ಸ್ಥಾಪಿಸಿದ್ದಾರೆ. ಇವರಿಗೆ ನಮ್ಮ ಕಡೆಯಿಂದ ಒಂದು ಸಲಾಂ. ಕೆ ಲಕ್ಷ್ಮೀನಾರಾಯಣ್ ಇವರು ಮಂಗಳೂರಿನಲ್ಲಿ ಸೇವೆ ಸಲ್ಲಿಸಿದ ಅಧಿಕಾರಿ. 65ಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದ್ದಾರೆ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ವತಿಯಿಂದ ಇವರನ್ನು ಸನ್ಮಾನಿಸಲಾಗಿದೆ. ಚಂದ್ರಕಾಂತ್ ಕೆವಿ ರಕ್ತದಾನ ಜೀವದಾನ. ನಿಮ್ಮ ಒಂದು ರಕ್ತದ ಹನಿ ಮತ್ತೊಬ್ಬರ ಬದುಕಿಗೆ ಜೀವದಾನ. ಕೆವಿ ಚಂದ್ರಕಾಂತ್ ಇವರು ಬೆಂಗಳೂರಿನ ನಿವಾಸಿ. ಸುಮಾರು 35 ವರ್ಷದಿಂದ 200ಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದ್ದಾರೆ. ಇವರ ಬ್ಲಡ್ ಗ್ರೂಪ್ ಓ ಪಾಸಿಟಿವ್. ಇವರಿಗೆ ನಮ್ಮದೊಂದು ಸಲಾಂ. 65 ವಯಸ್ಸಾದರೂ ಆರೋಗ್ಯವಾಗಿ ಯಾವುದೇ ಭಯವಿಲ್ಲದೆ ರಕ್ತದಾನ ಮಾಡಿ ಜೀವನಗಳನ್ನು ಉಳಿಸಿದ ಈ ಮಹಾನ್ ವ್ಯಕ್ತಿಗಳ ಸ್ಮೃತಿಯಿಂದ ಇದೇ ತಿಂಗಳು ಅಂದರೆ ಜುಲೈ 23ರಂದು ನಮ್ಮ ಸಿವಿವಿ ಕ್ಯಾಂಪಸ್ನ ತೆಲಂಗಾಣ ಕ್ರೀಡಾಂಗಣದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಈ ವರ್ಷದಂತೆ ಈ ವರ್ಷವೂ ಕೂಡ 111ನೇ ಸಿವಿವಿ ಜಯಂತಿ ಹಾಗೂ 30ನೇ ದತ್ತಿ ದಿನಾಚರಣೆಯ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ತಾವೆಲ್ಲರೂ ಕೂಡ ರಕ್ತದಾನ ಮಾಡಿ ನೀವು ಆರೋಗ್ಯವಾಗಿರಿ, 3 ಜೀವಗಳು ಆರೋಗ್ಯವಂತರಾಗಲು ಸಹಾಯ ಮಾಡಿ. ಧನ್ಯವಾದಗಳು.